ಮಾಡಿದ. ಚಂದ್ರಗುಪ್ತ ಮೌರ್ಯನ ಮೊಮ್ಮಗ, ಮೌರ್ಯ ಸಾಮ್ರಾಜ್ಯವನ್ನು ಭಾರತದ 4 ದಿಕ್ಕುಗಳಿಗೆ ವಿಸ್ತರಿಸಿದ ಮಹಾನ್ ಯೋಧ, ತನ್ನ ರಾಜನೀತಿನೊಂದಿಗೆ ಇಡೀ ಭಾರತದ ರಾಜಕೀಯವನ್ನು ಪ್ರಭಾವಿತಗೊಳಿಸಿದ ರಾಜಕೀಯ ಚತುರ. ಅವನೇ ಮೌರ್ಯ ವಂಶದ 3ನೇ ಮಹಾರಾಜ ಚಕ್ರವರ್ತಿ ಅಶೋಕ. ಕ್ರಿಸ್ತಪೂರ್ವ 304ರಲ್ಲಿ ಮೌರ್ಯ ಸಾಮ್ರಾಜ್ಯವನ್ನು ಪಾಲಿಸುತ್ತಿದ್ದ ಚಕ್ರವರ್ತಿ ಬಿಂದುಸಾರ ಹಾಗೂ ಸುಭದ್ರಂಗಿ ದಂಪತಿಯರಿಗೆ ಜನಿಸಿದ ಮಗನಿಗೆ ಅಶೋಕ ಅಂತ ನಾಮಕರಣ ಮಾಡುತ್ತಾರೆ. ಪವಿತ್ರ ಭೂಮಿ ಭಾರತಾಂಬೆ ಮುದ್ದು ಕಂದ ತಾನು, ಉಯ್ಯಾಲವಾಡ ನಾರಸಿಂಹನು. ಚರಿತ್ರೆ ಪುಟವು ಮರೆಯಲಾರದಂತ ವೀರ ತಾನು, ರೆನಾಳ ಸೀಮೆ ಹೆತ್ತ ಸೂರ್ಯನು. ಮೃತ್ಯುವೇ ಬಂದು ಚಿರಾಯುರಸ್ತು ಎನ್ನಲು ಪ್ರಸೂತಿ ಗಂಡವ ಜಯಿಸಿದಂಥವ. ಗಗನ ಶಿರವೆ ಬಾಗಿ ನಮೋಸ್ತು ತನಗೆ ಎನ್ನಲು ಕ್ರಾಂತಿಗಾಗಿಯೇ ಜನಿಸಿದಂಥವ. ಅಶೋಕನು ಚಿಕ್ಕಂದಿನಿಂದಲೇ ಚಾಣಕ್ಯ ಬರೆದ ಅರ್ಥಶಾಸ್ತ್ರವನ್ನು ಪೂರ್ತಿಯಾಗಿ ಅಧ್ಯಯನ ಮಾಡುತ್ತಾನೆ. ಯುದ್ಧ ವಿದ್ಯೆಗಳನ್ನು ಕಲಿಯೋದಕ್ಕೆ ಶುರು ಮಾಡುತ್ತಾನೆ. ಯುದ್ಧ ತಂತ್ರಗಳನ್ನು ರಚಿಸುವಲ್ಲಿ ಪರಿಣಿತನಾಗುತ್ತಾನೆ. ಧನಸ್ಸು ನಿನ್ನ ಶ್ವಾಸವಾಗಿದೆ, ಯಶಸ್ಸು ನಿನ್ನ ರೂಪವಾಗಿದೆ. ಅಶೋಕ ಚಕ್ರವರ್ತಿ ಆದ ನಂತರ ತನ್ನ ಯುದ್ಧ ನೈಪುಣ್ಯತೆಯಿಂದ ಸೇನಾ ಬಲದಿಂದ ಅವೆಷ್ಟೋ ರಾಜ್ಯಗಳ ಮೇಲೆ ಆಕ್ರಮಣ ಮಾಡಿ ಗೆದ್ದು ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿದನು. ಅಶೋಕನು ಕೆಲವು ಲಕ್ಷ ಸೈನ್ಯದೊಂದಿಗೆ ಕಳಿಂಗ ಸಾಮ್ರಾಜ್ಯವನ್ನು ಆಕ್ರಮಿಸಿದನು.
ಆದರೆ ಕಳಿಂಗರು ಹೆದರದೆ ಅಶೋಕನ ವಿರುದ್ಧ ಧೈರ್ಯದಿಂದ ಯುದ್ಧ ಮಾಡಿದರಾದರೂ ಅಶೋಕನ ಸೇನಾಬಲದ ವಿರುದ್ಧ ನಿಲ್ಲುವುದಕ್ಕೆ ಆಗಲಿಲ್ಲ. ಇದು ಭಾರತದ ಇತಿಹಾಸದಲ್ಲೇ ಅತ್ಯಂತ ರಕ್ತಸಿಕ್ತವಾದ ಯುದ್ಧವಾಗಿ ನಿಂತು ಬಿಟ್ಟಿದೆ. ದಾಸ್ಯದ ಜೀವನಕ್ಕಿಂತಲೂ ಸಾವಿಷ್ಟು ಸಂತು ನಿನ್ನ ಪೌರುಷ. ಮನುಜರಾಗಿರುವೆವು, ಶೋಷಣೆ ಸಹಿಸೆವು ಎಂದು ನಿಲ್ಲದಿರಲಿ ಆಂದೋಲನ. ಮಡದಿಯ ಮಕ್ಕಳ ಮಾತೆಯ ಮಮತೆಯ ಬಂಧನ ಸೆರೆಯ ತೊರೆದು ಸಾಗುವ ಹಾನಿನೇ ಲಕ್ಷ್ಯವೂ, ಒಂದೇ ಲಕ್ಷ್ಯವೂ, ಸದಾ ಸಾಗಲಿ ಪಯಣವು. ಯುದ್ಧ ಮುಗಿದ ಮಾರನೆಯ ದಿನ ಅಶೋಕನು ನಡೆದುಕೊಂಡು ಹೋಗಬೇಕಾದರೆ ಅವನ ಕಣ್ಣಿಗೆ ರಾಶಿ ರಾಶಿಯಾಗಿ ಬಿದ್ದ ಶವಗಳು, ಸುಟ್ಟು ಭಸ್ಮವಾದ ಮನೆಗಳು ಕಾಣಿಸಿದವು. ಸಾವಿರಾರು ಜನರ ಆಕ್ರಂದನೆ ಅಶೋಕನ ಕಿವಿಗೆ ಅಪ್ಪಳಿಸಿದವು. ಈ ಮಹಾವಿನಾಶಕ್ಕೆ ಕಾರಣ ನಾನೇ ಅಂತ ಅಶೋಕ ವಿಚಲಿತನಾದನು. ಅಂದು ಜೀವನದಲ್ಲಿ ಇನ್ನೆಂದಿಗೂ ಯುದ್ಧವನ್ನು ಮಾಡಲ್ಲ ಅಂತ ಪ್ರತಿಜ್ಞೆ ಮಾಡುತ್ತಾನೆ ಅಶೋಕ. ಬೌದ್ಧ ಧರ್ಮವನ್ನು ಸ್ವೀಕರಿಸಿ ಶಾಂತಿ ಮಂತ್ರವನ್ನು ಜಪಿಸಿದ. Masha.